ಇವತ್ತೇನು ಪುಣ್ಯಾತ್ಮ ನಮ್ಮ ತಂದೆಯವರು ಕುಮಾರಣ್ಣ ಅವರು ಈ ವೇದಿಕೆ ಮೇಲೆ ಕುಳಿತಿದ್ದಾರೆ. ಬಹುಶಃ ನಿಮ್ಮೆಲ್ರಿಗೂ ನಾನು ಒಂದು ಹಂಚ್ಕೊಳ್ತಕ್ಕಂಥ ಒಂದು ವಿಷಯ, ಯಾಕೆಂದ್ರೆ ಇನ್ನು 4-5 ದಿನಗಳಲ್ಲಿ ನಿಮ್ಮೆಲ್ರಿಗೂ ಮಾಧ್ಯಮದ ಮೂಲಕ ಸುದ್ದಿ ಗೊತ್ತಾಗ್ತದೆ. ಈಗಾಗಲೇ 2 ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ಮಾನ್ಯ ಕುಮಾರಣ್ಣವರು. 18ರ ಚುನಾವಣೆಯ ಸಂದರ್ಭದಲ್ಲಿ ಕೇವಲ 1 ತಿಂಗಳಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡು ಇಡೀ ರಾಜ್ಯವನ್ನ ಪ್ರವಾಸ ಮಾಡಿದ್ರು. 25 ವರ್ಷದಿಂದ ಏಕಾಂಗಿಯಾಗಿ ಇವತ್ತು ಈ ಪಕ್ಷವನ್ನ ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳ ಜೊತೆ ಇವತ್ತು ಅವರು ಹೋರಾಟವನ್ನ ಮಾಡಿದ್ದಾರೆ. 64 ವರ್ಷ ವಯಸ್ಸು ಇವತ್ತು ಮಾನ್ಯ ಕುಮಾರಣ್ಣ ಅವರಿಗೆ. ಗೊತ್ತಿಲ್ಲ ವಿಧಿಯ ಆಟ ಏನೋ, ಹಣೆ ಬರ ಒಂದೊಂದ್ಸಲಿ ಒಳ್ಳೆ ಅವ್ರಿಗೆ ದೇವರು ಪರೀಕ್ಷೆ ಮಾಡ್ತಾರಂತೆ. ಆದ್ರೆ ನನಗೆ ವಿಶ್ವಾಸ ಇದೆ, ಆ ಈಶ್ವರನಲ್ಲಿ ನಾನೊಂದು ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಮಂಜುನಾಥ ಸ್ವಾಮಿಯ ಭಕ್ತ ನಾನು. ಆ ಭಗವಂತನಲ್ಲಿ ನಾನು ಒಂದೇ ಕೇಳ್ಕೊಳ್ಳೋದು, ನನ್ನ ಆಯಸ್ಸು ಕೂಡ ನಮ್ಮ ತಂದೆಯವರಿಗೆ ದಾರೆ ಎರೆದು ಈ ರಾಜ್ಯದ ಜನಗಳಿಗೆ ಸೇವೆ ಮಾಡ್ತಕ್ಕಂಥದಕ್ಕೆ ಕುಮಾರಣ್ಣ ಅವರಿಗೆ ಇನ್ನೂ 100 ವರ್ಷಗಳ ಕಾಲ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ವೇದಿಕೆ ಮೂಲಕವಾಗಿ ಒಬ್ಬ ತಂದೆಯಾಗಿ ಒಬ್ಬ ಮಗನಾಗಿ ಇವತ್ತು ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತೇನೆ. ದಯಮಾಡಿ 2019ರ ಸೋಲೇನಿದೆ, ಆ ಸೋಲಿನ ಬಗ್ಗೆ ಬಹುತೇಕ ಇವತ್ತಿಗೂ ಕೂಡ ಮನಸ್ಸುಗಳಲ್ಲಿ ಇರ್ತಕ್ಕಂಥ ಒಂದು ನೋವು, ಇರ್ತಕ್ಕಂಥ ಒಂದು ಭಾರ ಕಮ್ಮಿ ಆಗಿಲ್ಲ. ನನಗೆ ಅರ್ಥ ಆಗ್ತದಣ್ಣ, ಇವತ್ತು ನಿಖಿಲ್ ಕುಮಾರಸ್ವಾಮಿ ನಿಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಕಾರ್ಯಕರ್ತರು ನಿಮ್ಮಲ್ಲಿ ನನ್ನನ್ನು ಒಬ್ಬ ನೋಡಿದ್ರಿ, ಅಣ್ಣ ತಮ್ಮಂದನ ರೀತಿ ನೋಡಿದ್ರಿ, ಮನೆ ಮಗನ ರೀತಿ ನೋಡಿದ್ರಿ. ಆದ್ರೆ ಅವತ್ತು ಪದೇ ಪದೇ ನಾನು ಈ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಇತ್ತೀಚೆಗೆ ಏನು ಕಾಂಗ್ರೆಸ್ ಪಕ್ಷದವರು ಫಲಾನುಭವಿಗಳ ಗ್ಯಾರಂಟಿ ಸಭೆಯನ್ನ ಮಾಡಿದ್ರು. ನಾವೇನು 1 ನಿಮಿಷ ಮುಗಿಸ್ಬಿಡ್ತೀನಿ. ಕಾಂಗ್ರೆಸ್ ಪಕ್ಷದ ನಾಯಕರುಗಳು ತಾವೆಲ್ಲ ಗಮನಿಸಿರ್ತೀರಣ, ಏನು 5 ಗ್ಯಾರಂಟಿಗಳ ಫಲಾನುಭವಿಗಳ ಸಭೆಯನ್ನ ಮಾಡ್ತಾರೆ. ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಈ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಅವರು ಒಂದು ಮಾತನ್ನು ಹೇಳ್ತಾರೆ, ಇವರು ಒಂದು ಮಾತನ್ನು ಹೇಳ್ತಾರೆ. ನನಗೆ ಅರ್ಥ ಆಗಲಿಲ್ಲ. ನಾನು ಮಾಧ್ಯಮದ ಮೂಲಕ ಅವ್ರಿಗೊಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. 2019ರಲ್ಲಿ ಪಕ್ಷೇತರವಾಗಿ ನಿಂತಂತ ನನ್ನ ಎದುರಾಳಿ ಯಾರಿದ್ರು, ಆ ತಾಯಿಗೆ ಕಾಂಗ್ರೆಸ್ ಪಕ್ಷದಿಂದ, ರೈತ ಸಂಘದಿಂದ, ಇವತ್ತು ನಾವು ಜೊತೆ ಸೇರಿದಿರೋರ ಬಗ್ಗೆ ಚರ್ಚೆ ಮಾಡೋದು ಬೇಡ, ವಿಶ್ವಾಸಕ್ಕೆ ತಗೊಳ್ಳೋಣ. ಆದ್ರೂ ಕೂಡ ಬಿಜೆಪಿ ಪಕ್ಷದವರು ಕೂಡ ಎಲ್ಲರೂ ಕೂಡ ಸಂಚು ರೂಪಿಸಿ ಅವತ್ತು ಕುಮಾರಣ್ಣನ ಸರ್ಕಾರವನ್ನ ಕೆಡವಬೇಕು ಅಂತಕ್ಕಂಥದ್ದಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಈ ಹುಡುಗನ್ನ ತೆಗಿಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡ್ತಾರೆ. ಏನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳ್ತಾರೆ, ಇವತ್ತು ಆ ತಾಯಿ ಗೆಲ್ಲಿಕ್ಕೆ, ಪಕ್ಷೇತರ ಅಭ್ಯರ್ಥಿ ಗೆಲ್ಲಿಕ್ಕೆ ಕಾಂಗ್ರೆಸ್ ಪಕ್ಷವೇ ಕಾರಣ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇನ್ನೊಂದು ಕಡೆ ಅದೇ ವೇದಿಕೆಯಲ್ಲಿ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಬಹಳ ಅತ್ಯಂತ ಪ್ರಾಮಾಣಿಕವಾಗಿ ಬಂದು ನಿಂತ್ಕೊಂಡು ಕುಮಾರಸ್ವಾಮಿ ಅವರ ಕೈನ ಮೇಲೆ ಕಿಡಿದೆತ್ತಿ ನಾವು ಚೋಡತ್ಗಳು ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಕಾಂಗ್ರೆಸ್ ಪಕ್ಷ ಶ್ರಮಿಸ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ನನಗೆ ಅರ್ಥ ಆಗ್ಲಿಲ್ಲ. ಕೊನೆ ಪಕ್ಷ ನಿಮ್ಮಲ್ಲಾದ್ರೂ ನೀವುಗಳೇನ್ ಚರ್ಚೆ ಮಾಡ್ತೀರಿ, ಸಾರ್ವಜನಿಕ ಬದುಕಲ್ಲಿ ತಿಳ್ಕೊಂಡು ಮಾತಾಡಿ. ನೀವೊಬ್ರು ಹೇಳೋದು, ನೀವೊಂದು ಹೇಳೋದು, ಇನ್ನೊಬ್ರು ಇನ್ನೊಂದು ಹೇಳೋದು. ಯಾಕೆಂದ್ರೆ ನೀವು ಕುಳಿತಿರ್ತಕ್ಕಂಥ ಸ್ಥಾನ ಅಂತದ್ದು. ಹಾಗಾಗಿ ಆ ಸ್ಥಾನಕ್ಕೆ ಶೋಭೆ ತರೋದಿಲ್ಲ. ನಾನು ಬಹಳ ಇನ್ನು ವಯಸ್ಸಲ್ಲಿ ಚಿಕ್ಕ ಹುಡುಗ, ಇನ್ನು ಅಂಬೆಗಾಲಿಟ್ಟಿದ್ದೀನಿ ರಾಜಕಾರಣದಲ್ಲಿ. ದಯಮಾಡಿ ಮಾತನಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಎಚ್ಚರಿಕೆಯಿಂದ ಮಾತನಾಡಿ ಇರ್ತಕ್ಕಂಥದ್ದು ಕೈ ಜೋಡಿಸಿ ಮನವಿ ಮಾಡುತ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.